प्रिय छात्राः, नमस्ते। अहम् इदानीं दशमकक्ष्यायाः अनुवादः इति पाठं पाठयामि। पश्यन्तु छात्राः, नवदशः पाठः अनुवादः। 19ನೇ ಪಾಠ ಅನುವಾದ. ಅನುವಾದ ಅಂದ್ರೇನು? ಒಂದು ಭಾಷೆಯಲ್ಲಿರುವಂತಹ ವಿಷಯಗಳನ್ನು ಇನ್ನೊಂದು ಭಾಷೆಯಲ್ಲಿ ಹೇಳುವುದು, ಭಾಷಾಂತರ ಮಾಡುವುದು. ಈ ಪಾಠದಲ್ಲಿ ಸಂಸ್ಕೃತದಲ್ಲಿ ಇರುವಂತಹ ವಿಷಯಗಳನ್ನು ಕನ್ನಡಕ್ಕೂ, ಕನ್ನಡದಲ್ಲಿರುವಂತಹ ವಿಷಯಗಳನ್ನು ಸಂಸ್ಕೃತಕ್ಕೂ ಅನುವಾದ ಮಾಡಬೇಕು, ಭಾಷಾಂತರ ಮಾಡಬೇಕು. ಪಶ್ಯಂತು ಛಾತ್ರಃ, ಕರ್ನಾಟಕ ಭಾಷೆಯ ಅನುವಾದಂ ಕುರುತ. ಕನ್ನಡ ಭಾಷೆಗೆ ಅನುವಾದ ಮಾಡಿರಿ. ಮೊದಲನೇದು, ಪುರ ಭೋಜಭೂಪಾಲಸ್ಯ ಸಭಾಯಾಂ ಅನೇಕೆ ಕವಯಃ ಆಸನ್ ತೇಷಾಮೇಕಃ ಕಾಳಿದಾಸಃ. ಕನ್ನಡದಲ್ಲಿ ಮಾಡಬೇಕು. ಪುರ ಹಿಂದೆ, ಭೋಜಭೂಪಾಲಸ್ಯ ಸಭಾಯಾಂ ಭೋಜರಾಜನ ಸಭೆಯಲ್ಲಿ, ಅನೇಕೆ ಕವಯಃ ಅನೇಕ ಕವಿಗಳು, ಆಸನ್ ಇದ್ದರು, ತೇಷಾಂ ಅವರಲ್ಲಿ, ಕಾಳಿದಾಸ ಏಕಃ ಕಾಳಿದಾಸನು ಒಬ್ಬನು. ಹಿಂದೆ ಭೋಜರಾಜನ ಸಭೆಯಲ್ಲಿ ಅನೇಕ ಕವಿಗಳಿದ್ದರು, ಅವರಲ್ಲಿ ಕಾಳಿದಾಸನು ಒಬ್ಬನು. ಎರಡನೇ ನುಡಿ, ಆಸೀತ್ ದ್ರೋಣೋ ನಾಮ ಪ್ರಥಿತಃ ಧನುರ್ವೇದಾಚಾರ್ಯಃ ತಸ್ಯ ಧನುರ್ವೇದ ಕೌಶಲಂ ದೃಷ್ಟ್ವಾ ಭೀಷ್ಮಃ ತಂ ಸ್ವನಗರಂ ಆನಯತ್. ದ್ರೋಣೋ ನಾಮ ಪ್ರಥಿತಃ ಧನುರ್ವೇದಾಚಾರ್ಯಃ ಆಸೀತ್. ದ್ರೋಣನೆಂಬ ಪ್ರಥಿತಃ ಪ್ರಸಿದ್ಧಃ ಪ್ರಸಿದ್ಧನಾದ ಪ್ರಸಿದ್ಧ ಧನುರ್ವೇದ ಆಚಾರ್ಯಃ ಧನುರ್ವೇದ ಗುರು ಆಸೀತ್ ಇದ್ದನು. ತಸ್ಯ ಅವನ ಧನುರ್ವೇದ ಕೌಶಲಂ ದೃಷ್ಟ್ವಾ ಧನುರ್ವಿದ್ಯೆಯ ಕೌಶಲವನ್ನು ಕಂಡು, ಭೀಷ್ಮಃ ಭೀಷ್ಮನು ತಂ ಅವನನ್ನು ಸ್ವನಗರಂ ತನ್ನ ನಗರಕ್ಕೆ ಆನಯತ್ ಕರೆತಂದನು. ದ್ರೋಣನೆಂಬ ಪ್ರಸಿದ್ಧ ಧನುರ್ವೇದ ಗುರುವು ಇದ್ದನು. ಅವನ ಧನುರ್ವಿದ್ಯೆಯ ಕೌಶಲವನ್ನು ಕಂಡು ಭೀಷ್ಮನು ಅವನನ್ನು ತನ್ನ ನಗರಕ್ಕೆ ಕರೆತಂದನು. ಮೂರನೇದು, ಗೋದಾವರಿ ನದಿ ತೀರೆ ವಿಶಾಲಃ ಶಾಲ್ಮಲೀತರುಃ ಅಸ್ತಿ. ತತ್ರ ಅನೇಕೆ ಪಕ್ಷಿಣಃ ನಿವಸಂತಿ. ಗೋದಾವರಿ ನದಿ ತೀರೆ, ಗೋದಾವರಿ ನದಿಯ ತೀರದಲ್ಲಿ, ವಿಶಾಲಃ ವಿಶಾಲವಾದ, ಶಾಲ್ಮಲೀತರುಹು ಬೂರುಗದ ಮರವು, ಅಸ್ತಿ ಇದೆ, ತತ್ರ ಅಲ್ಲಿ, ಅನೇಕೆ ಪಕ್ಷಿಣಃ ಅನೇಕ ಪಕ್ಷಿಗಳು, ನಿವಸಂತಿ ವಾಸಿಸುತ್ತವೆ. ಗೋದಾವರಿ ನದಿಯ ತೀರದಲ್ಲಿ ವಿಶಾಲವಾದ ಬೂರುಗದ ಮರ ಇದೆ, ಅಲ್ಲಿ ಅನೇಕ ಪಕ್ಷಿಗಳು ವಾಸಿಸುತ್ತವೆ. ನಾಲ್ಕನೇದು ನೋಡಿ, ವಯಂ ಪ್ರತಿದಿನಂ ಶಾಲಾಂ ಗಚ್ಛಾಮಃ ತತ್ರ ಸಂಸ್ಕೃತಮಪಿ ಪಠಾಮಃ. ವಯಂ ನಾವು, ಪ್ರತಿದಿನಂ ಪ್ರತಿದಿನ, ಶಾಲಾಂ ಶಾಲೆಗೆ, ಗಚ್ಛಾಮಃ ಹೋಗುತ್ತೇವೆ, ತತ್ರ ಅಲ್ಲಿ, ಸಂಸ್ಕೃತಮಪಿ ಸಂಸ್ಕೃತವನ್ನು, ಪಠಾಮಃ ಓದುತ್ತೇವೆ. ನಾವು ಪ್ರತಿದಿನ ಶಾಲೆಗೆ ಹೋಗುತ್ತೇವೆ, ಅಲ್ಲಿ ಸಂಸ್ಕೃತವನ್ನು ಓದುತ್ತೇವೆ. ಐದನೇದು ನೋಡಿ, ಕೃಷಕಾಃ ಗ್ರಾಮೇ ನಿವಸಂತಿ ತೇ ಕ್ಷೇತ್ರೇಷು ಶ್ರಮೇಣ ಕಾರ್ಯಂ ಕುರುವಂತಿ. ಕೃಷಕಾಃ ಅಂದ್ರೆ ಕೃಷಿಕರು, ರೈತರು, ಗ್ರಾಮೇ ಗ್ರಾಮದಲ್ಲಿ, ಹಳ್ಳಿಯಲ್ಲಿ, ನಿವಸಂತಿ ವಾಸಿಸುತ್ತಾರೆ, ತೇ ಅವರು, ಕ್ಷೇತ್ರೇಷು ಹೊಲಗಳಲ್ಲಿ, ಶ್ರಮೇಣ ಶ್ರಮದಿಂದ, ಕಾರ್ಯಂ ಕುರುವಂತಿ ಕೆಲಸವನ್ನು ಮಾಡುತ್ತಾರೆ. ಕೃಷಿಕರು ಅಥವಾ ರೈತರು ಅಂತ ಬರೀರಿ. ಗ್ರಾಮದಲ್ಲಿ ಹಳ್ಳಿಯಲ್ಲಿ ವಾಸಿಸುತ್ತಾರೆ, ಅವರು ಹೊಲಗಳಲ್ಲಿ ಶ್ರಮದಿಂದ ಕೆಲಸವನ್ನು ಮಾಡುತ್ತಾರೆ. ಆರನೇದು ನೋಡಿ, ಶಿವ ಪಾರ್ವತ್ಯೋಃ ಪುತ್ರಃ ಗಣೇಶಃ ಕಾರ್ಯಾರಂಭೆ ಸರ್ವೇ ಗಣೇಶಂ ಪೂಜಯಂತಿ. ಶಿವಪಾರ್ವತ್ಯೋಃ ಪುತ್ರಃ ಶಿವಪಾರ್ವತಿಯರ ಮಗನು ಗಣೇಶನು. ಗಣೇಶನು ಶಿವಪಾರ್ವತಿಯರ ಮಗನು. ಕಾರ್ಯಾರಂಭೆ
ಕೆಲಸದ ಆರಂಭದಲ್ಲಿ ಸರ್ವೇ ಎಲ್ಲರೂ ಗಣೇಶನನ್ನು ಪೂಜಯಂತಿ ಪೂಜಿಸುತ್ತಾರೆ. ಗಣೇಶನು ಶಿವಪಾರ್ವತಿಯರ ಮಗನು. ಕೆಲಸದ ಆರಂಭದಲ್ಲಿ ಎಲ್ಲರೂ ಗಣೇಶನನ್ನು ಪೂಜಿಸುತ್ತಾರೆ. ಸಪ್ತಮ ಪ್ರಶ್ನಃ परश्वः शालायां वार्षिकोत्सवः भविष्यति. गण्याः अतिथयः ಆಗಮಿಷ್ಯಂತಿ. ಪರಶ್ವಃ ಅಂದ್ರೇನು? ಶ್ವಃ ಅಂದ್ರೆ ನಾಳೆ, ಪರಶ್ವಃ ಅಂದ್ರೆ ನಾಡಿದ್ದು, ನಾಳೆಯ ನಂತರದ ದಿನ, ನಾಡಿದ್ದು. ಶಾಲಾಯಾಂ ಶಾಲೆಯಲ್ಲಿ, ವಾರ್ಷಿಕೋತ್ಸವಃ ವಾರ್ಷಿಕೋತ್ಸವವು, ಭವಿಷ್ಯತಿ ಇರುವುದು. ಗಣ್ಯಾಹ ಗಣ್ಯರು, ಅತಿಥಯಃ ಅತಿಥಿಗಳು, ಆಗಮಿಸುವರು ಆಗಮಿಷ್ಯಂತಿ. ನಾಡಿದ್ದು ಶಾಲೆಯಲ್ಲಿ ವಾರ್ಷಿಕೋತ್ಸವವು ಇರುವುದು, ಗಣ್ಯರು ಅತಿಥಿಗಳು ಆಗಮಿಸುವರು. ಎಂಟನೇದು, ನಾರಿಕೇಲ ವೃಕ್ಷಃ ಕಲ್ಪವೃಕ್ಷಃ ಇತಿ ಭೂಲೋಕೆ ಜನಾಃ ಭಾವಯಂತಿ. ಅಸ್ಯ ವೃಕ್ಷಸ್ಯ ಸರ್ವೇ ಭಾಗಾಃ ಉಪಯೋಗಾಯ ಭವಂತಿ. ನಾರಿಕೇಲ ವೃಕ್ಷಃ ಇತ್ಯುಕ್ತೆ ತೆಂಗಿನ ಮರವು, ಕಲ್ಪವೃಕ್ಷಃ ಕಲ್ಪವೃಕ್ಷವೆಂದು, ಭೂಲೋಕೆ ಭೂಲೋಕದಲ್ಲಿ, ಜನಾಃ ಭಾವಯಂತಿ ಜನರು ಭಾವಿಸುತ್ತಾರೆ. ಅಸ್ಯ ವೃಕ್ಷಸ್ಯ ಈ ಮರದ, ಸರ್ವೇ ಭಾಗಾಃ ಎಲ್ಲಾ ಭಾಗಗಳು, ಉಪಯೋಗಾಯ ಭವಂತಿ ಉಪಯೋಗಕ್ಕೆ ಬರುತ್ತವೆ. ತೆಂಗಿನ ಮರವು ಕಲ್ಪವೃಕ್ಷವೆಂದು ಭೂಲೋಕದಲ್ಲಿ ಜನರು ಭಾವಿಸುತ್ತಾರೆ. ಈ ಮರದ ಎಲ್ಲಾ ಭಾಗಗಳು ಉಪಯೋಗಕ್ಕೆ ಬರುತ್ತವೆ. ಇವಿಷ್ಟು ಸಂಸ್ಕೃತದಲ್ಲಿದ್ದದ್ದನ್ನ ನೀವೇನ್ ಮಾಡಿದ್ರಿ, ಕನ್ನಡಕ್ಕೆ ಭಾಷಾಂತರ ಮಾಡಿದಿರಿ. ಇನ್ನು ಎರಡನೇ ಪ್ರಶ್ನೆ, ಸಂಸ್ಕೃತೇನ ಅನುವಾದಂ ಕುರುತ. ಕನ್ನಡದಲ್ಲಿರುವಂತಹ ವಿಷಯಗಳನ್ನ, ವಾಕ್ಯಗಳನ್ನ ನೀವೇನ್ ಮಾಡಬೇಕು, ಸಂಸ್ಕೃತಕ್ಕೆ ಅನುವಾದ ಮಾಡಬೇಕು. ಮೊದಲನೇದು, ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಭಗವದ್ಗೀತೆ ಇದೆ. ಇದನ್ನು ಶ್ರೀಕೃಷ್ಣನು ಅರ್ಜುನನಿಗೆ ಉಪದೇಶಿಸಿದನು. ಮಹಾಭಾರತಸ್ಯ ಭೀಷ್ಮ ಪರ್ವದಲ್ಲಿ ಭಗವದ್ಗೀತಾ ಸ್ತ್ರೀಲಿಂಗ ಇದೆ, ಅಸ್ತಿ. ಏತಾಂ ಇದನ್ನು, ಏಷಾ ಏತೆ ಏತಾಹ ಏತಾಂ, ಏತಾಂ ಅಂದ್ರೆ ಇದನ್ನು, ಸ್ತ್ರೀಲಿಂಗ ಇದೆಯಲ್ಲ ಅದಕ್ಕಾಗಿ ಏತಾಂ. ಶ್ರೀಕೃಷ್ಣ ಅರ್ಜುನನಿಗೆ ಉಪದೇಶಿಸಿದನು. ಅರ್ಜುನಂ ಉಪದಿಷ್ಟವಾನ್. ಮಹಾಭಾರತಸ್ಯ ಭೀಷ್ಮ ಪರ್ವಣಿ ಭಗವದ್ಗೀತಾ ಅಸ್ತಿ. ಏತಾಂ ಶ್ರೀಕೃಷ್ಣ ಅರ್ಜುನಂ ಉಪದಿಷ್ಟವಾನ್. ಎರಡನೇದು, ನಗರದಲ್ಲಿ ಸುಂದರವಾದ ಉದ್ಯಾನವಿದೆ. ಆ ಉದ್ಯಾನದಲ್ಲಿ ವಿಶಾಲವಾದ ಸರೋವರವಿದೆ. ನಗರದಲ್ಲಿ, ನಗರೆ ಸಪ್ತಮಿ ವಿಭಕ್ತಿ. ಸುಂದರವಾದ ಉದ್ಯಾನ, ಸುಂದರಂ ಉದ್ಯಾನಂ. ಉದ್ಯಾನಂ ನಪುಂಸಕಲಿಂಗ, ಅದಕ್ಕಾಗಿ ಏನಾಯ್ತು, ಸುಂದರಂ ಉದ್ಯಾನಂ ಅಸ್ತಿ. ಆ ಉದ್ಯಾನದಲ್ಲಿ, ತಸ್ಮಿನ್ ಉದ್ಯಾನೆ ವಿಶಾಲವಾದ ಸರೋವರ, ವಿಶಾಲಃ ಸರೋವರಃ ಅಸ್ತಿ. ನಗರೆ ಸುಂದರಂ ಉದ್ಯಾನಂ ಅಸ್ತಿ, ತಸ್ಮಿನ್ ಉದ್ಯಾನೆ ವಿಶಾಲಃ ಸರೋವರಃ ಅಸ್ತಿ. ಇನ್ನು ಮೂರನೇದು, ವಿದ್ಯಾರ್ಥಿಗಳು ಪ್ರತಿದಿನ ಶಾಲೆಗೆ ಹೋಗುತ್ತಾರೆ. ಶಾಲೆಯಲ್ಲಿ ಸಂಸ್ಕೃತ ಭಾಷೆಯನ್ನು ಕಲಿಯುತ್ತಾರೆ. ವಿದ್ಯಾರ್ಥಿಗಳು, ಛಾತ್ರಾಹ, ಪ್ರತಿದಿನ ಶಾಲೆಗೆ, ಶಾಲಾಂ ಗಚ್ಚಂತಿ, ಹೋಗುತ್ತಾರೆ ಹೇಳಲಿಕ್ಕೆ ಗಚ್ಚಂತಿ. ಶಾಲೆಯಲ್ಲಿ, ಶಾಲಾಯಾಂ ಸಂಸ್ಕೃತ ಭಾಷೆಯನ್ನು, ಸಂಸ್ಕೃತ ಭಾಷಾಯಾಹ ಅಧ್ಯಯನಂ ಕುರುವಂತಿ, ಸಂಸ್ಕೃತ ಭಾಷೆಯ ಅಧ್ಯಯನವನ್ನು ಮಾಡ್ತಾರೆ, ಕಲಿಯುತ್ತಾರೆ. ಛಾತ್ರಾಹ ಪ್ರತಿದಿನಂ ಶಾಲಾಂ ಗಚ್ಚಂತಿ, ಶಾಲಾಯಾಂ ಸಂಸ್ಕೃತ ಭಾಷಾಯಾಹ ಅಧ್ಯಯನಂ ಕುರುವಂತಿ. ಇಂದು ರವಿವಾರ, ಶಾಲೆಗೆ ವಿರಾಮವಿದೆ. ನಾಳೆ ಸೋಮವಾರ ನಾವು ಶಾಲೆಗೆ ಹೋಗುವೆವು. ಇಂದು, ಅದ್ಯ ರವಿವಾಸರಃ, ವಾರ ಹೇಳಲಿಕ್ಕೆ ನಂತರ ವಾಸರಃ, ಅದ್ಯ ರವಿವಾಸರಃ. ಶಾಲಾಯಾಹ ವಿರಾಮಃ, ಶಾಲೆಗೆ ವಿರಾಮವಿದೆ ಹೇಳಲಿಕ್ಕೆ ಶಾಲಾಯಾಹ ವಿರಾಮಃ. ನಾಳೆ ಹೇಳಲಿಕ್ಕೆ ಶ್ವಃ.
ಸೋಮವಾಸರಃ ನಾಳೆ ಸೋಮವಾರ. ನಾವು ವಯಂ ಶಾಲಾಂ ಗಮಿಷ್ಯಾಮಃ ನಾವು ನಾಳೆಗೆ ಶಾಲೆಗೆ ಹೋಗ್ತೇವೆ ಹೋಗುವೆವು. ಗಮಿಷ್ಯಾಮಃ ರಟ್ಲಕಾರ ಭವಿಷ್ಯತ್ ಕಾಲ. ಅದ್ಯ ರವಿವಾಸರಃ ಶಾಲಾಯಾಃ ವಿರಾಮಃ ಶ್ವಃ ಸೋಮವಾಸರಃ ವಯಂ ಶಾಲಾಂ ಗಮಿಷ್ಯಾಮಃ. ಇನ್ನು 5ನೇ ಪ್ರಶ್ನೆ ನೋಡಿ. ಆನೆಯು ಸಸ್ಯಾಹಾರಿ ಪ್ರಾಣಿ, ಅದು ಕಾಡಿನಲ್ಲಿ ವಾಸಿಸುತ್ತದೆ. ಆನೆ ಹೇಳಲಿಕ್ಕೆ ಗಜಃ. ಸಸ್ಯಾಹಾರಿ ಪ್ರಾಣಿ, ಸಸ್ಯಾಹಾರಿ ಪ್ರಾಣಿ, ಪ್ರಾಣಿನ್ ಶಬ್ದ ಅದು. ಪ್ರಾಣಿ ಪ್ರಾಣಿನೌ ಪ್ರಾಣಿನಃ ಆಗ್ತದೆ ಪ್ರಾಣಿ. ಅದು ಕಾಡಿನಲ್ಲಿ, ಅದು ಅಂದ್ರೆ ಇಲ್ಲಿ ಗಜಃ ಪುಲ್ಲಿಂಗ, ಅದಕ್ಕಾಗಿ ಏನಾಯ್ತು ಅದು ಸಹ. ಕಾಡಿನಲ್ಲಿ ವನೆ ವಾಸಿಸುತ್ತದೆ ವಸತಿ. ಗಜಃ ಸಸ್ಯಾಹಾರಿ ಪ್ರಾಣಿ, ಸಹ ವನೆ ವಸತಿ. 6ನೇದು ಪಕ್ಷಿಗಳು ಗೂಡಿನಲ್ಲಿ ವಾಸಿಸುತ್ತವೆ, ಅವು ಆಕಾಶದಲ್ಲಿ ಹಾರುತ್ತವೆ. ಪಕ್ಷಿಗಳು ಪಕ್ಷಿಣಃ, ಪಕ್ಷಿ ಪಕ್ಷಿಣೌ ಪಕ್ಷಿಣಃ. ಗೂಡಿನಲ್ಲಿ, ನೀಡ ಅಂದ್ರೆ ಗೂಡು, ನೀಡೆ ಸಪ್ತಮಿ ವಿಭಕ್ತಿ. ನೀಡೆ ಗೂಡಿನಲ್ಲಿ, ವಸಂತಿ ವಾಸಿಸುತ್ತವೆ. ಅವು ತೇ ಆಕಾಶದಲ್ಲಿ, ಆಕಾಶೆ ಉಡ್ಡಯಂತಿ ಹಾರುತ್ತವೆ. ಪಕ್ಷಿಣಃ ನೀಡೆ ವಸಂತಿ, ತೇ ಆಕಾಶೆ ಉಡ್ಡಯಂತಿ. ಇನ್ನು 7ನೇದು ಗಾಳಿಯು ಎಲ್ಲ ಕಡೆ ಇದೆ, ಗಾಳಿ ಇಲ್ಲದೆ ಪ್ರಾಣಿಗಳು ಬದುಕಲಾರವು. ವಾಯುಹು ಗಾಳಿ ಏನಂತಾರೆ ವಾಯುಹು ಎಲ್ಲಾ ಕಡೆ ಸರ್ವತ್ರ ಅಸ್ತಿ. ವಾಯುಹು ಸರ್ವತ್ರ ಅಸ್ತಿ. ಗಾಳಿ ಇಲ್ಲದೆ ವಾಯುಂ ವಿನಾ, ವಿನಾ ಬಂದಾಗ ದ್ವಿತೀಯ ಅಥವಾ ತೃತೀಯ ವಿಭಕ್ತಿ ಬರ್ತದೆ. ಗಾಳಿ ಇಲ್ಲದೆ ವಾಯುಂ ವಿನಾ ಪ್ರಾಣಿನಃ ನ ಜೀವಂತಿ, ಪ್ರಾಣಿಗಳು ಜೀವಿಸಲಾರವು ಬದುಕಲಾರವು. ವಾಯು ಸರ್ವತ್ರ ಅಸ್ತಿ, ವಾಯುಂ ವಿನಾ ಪ್ರಾಣಿನಃ ನ ಜೀವಂತಿ. 8ನೇದು ಭಾರತೀಯ ಪರಂಪರೆಯು ವಿಶಿಷ್ಟವಾಗಿದೆ, ಅದನ್ನು ಅನುಸರಿಸೋಣ. ಭಾರತೀಯ ಪರಂಪರಾ, ಭಾರತೀಯ ಪರಂಪರೆಯು, ಪರಂಪರಾ ಸ್ತ್ರೀಲಿಂಗ, ಅದಕ್ಕಾಗಿ ಭಾರತೀಯ ಪರಂಪರಾ ವಿಶಿಷ್ಟ ಅಸ್ತಿ. ಇದು ಸ್ತ್ರೀಲಿಂಗ ಆದ್ರಿಂದ ವಿಶಿಷ್ಟ ಆಯ್ತು. ಅದನ್ನು ಅನುಸರಿಸೋಣ, ಅದನ್ನು ಅನುಸರಿಸೋಣ ಅಂದ್ರೆ ನಾವು ಅನುಸರಿಸೋಣ ಹೇಳಿ. ತಾಮ್ ಅಂದ್ರೆ ವಯಂ ತಾಮ್ ಹೇಳಿ ಅರ್ಥ. ನಾವು ಅದನ್ನು ತಾಮ್ ಅನುಸರಾಮ ಅನುಸರಿಸೋಣ. ಭಾರತೀಯ ಪರಂಪರಾ ವಿಶಿಷ್ಟ ಅಸ್ತಿ, ತಾಮ್ अनुसराम. छात्राः, अहम् इदानीं पाठं समापयामि. पुनः श्वः पुनर्मिलामः. धन्यवादः.